ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮುಂಗಾರಿನ ಅಬ್ಬರ ಶುರುವಾಗಿದೆ. ಅವಧಿಗೂ ಮುನ್ನಾನೆ ಭಾರತಕ್ಕೆ ಕಾಲಿಟ್ಟಿರುವ ಮುಂಗಾರು ಸಾಕಷ್ಟು ಕಡೆಗಳಲ್ಲಿ ರುದ್ರ ನರ್ತನವನ್ನು ಮಾಡ್ತಾ ಇದೆ. ಮಳೆಗಾಗಿ ಹಂಬಲಿಸ್ತಾ ಇದ್ದ ನದಿ ತೊರೆಗಳೆಲ್ಲ ನಿಧಾನವಾಗಿ ಮೈ ತುಂಬಿಕೊಳ್ತಾ ಇವೆ. ಇನ್ನು ಮಳೆ ಶುರುವಾಗ್ತಿದ್ದಂತೆ ಸಮಸ್ಯೆಗಳು ಕೂಡ ಸಹಜವಾಗಿ ಶುರುವಾಗ್ತಾ ಇವೆ. ಕೆಲವು ಕಡೆಗಳಲ್ಲಿ ಗುಡ್ಡ ಕುಸಿತ ಆರಂಭ ಆಗಿದೆ. ಮತ್ತೆ ಕೆಲ ಕಡೆಗಳಲ್ಲಿ ಕಾರುಗಳು ಹೊಳೆಗಳಿಗೆ ಬೀಳ್ತಾ ಇವೆ. ಬೆಂಗಳೂರು, ಮಂಗಳೂರು, ಕರಾವಳಿ ಜಿಲ್ಲೆಗಳು, ಮಲೆನಾಡು ಸೇರಿದ ಹಾಗೆ ರಾಜ್ಯದ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಕೇರಳ ಹಾಗೂ ತಮಿಳುನಾಡಿನ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಇನ್ನು ಮುಂಬೈ ಹಾಗೂ ದೆಹಲಿಯಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದ್ದು, ಹೈದರಾಬಾದ್ ಕೂಡ ನಿಗದಿತ ಸಮಯಕ್ಕೂ ಮೊದಲೇ ಮುಂಗಾರನ್ನ ಬರಮಾಡಿಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇದೆ. ಹಾಗಾದ್ರೆ ಈ ಬಾರಿ ಮುಂಗಾರಿನ ಅವಾಂತರಗಳೇನು? ಯಾವೆಲ್ಲ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ? ಈ ಮಳೆಗಾಲದಲ್ಲಿ ನಾವು ಮಾಡಬೇಕಾದ ಅಗತ್ಯ ಕೆಲಸಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಶುರುವಾಗಿದೆ. ಈ ಬಾರಿ ಮೇ 27ನೇ ತಾರೀಕು ಮುಂಗಾರು ಕೇರಳವನ್ನು ಪ್ರವೇಶ ಮಾಡಬಹುದು. ಈ ಮೂಲಕ 2009ರ ರೆಕಾರ್ಡ್ ಅನ್ನ ಸರಿಗಟ್ಟಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಈ ಬಾರಿ ಮುಂಗಾರು ಮಾರುತಗಳು ತುಂಬಾನೇ ಆತುರಕ್ಕೆ ಬಿದ್ದಂತೆ ಕಾಣ್ತಾ ಇವೆ. ಮೇ 27ಕ್ಕಲ್ಲ, ಮೇ 24ಕ್ಕೆ ಅವು ಕೇರಳವನ್ನು ಪ್ರವೇಶ ಮಾಡಿವೆ. ಈಗಾಗಲೇ ದಕ್ಷಿಣ ಭಾರತವನ್ನ ಮುಂಗಾರು ಆವರಿಸ್ತಾ ಇದ್ದು, ಪಶ್ಚಿಮ ಭಾಗದಲ್ಲಿ ಕೂಡ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ. ಇನ್ನು ರಾಜ್ಯಕ್ಕೆ ಜೂನ್ 5ರ ನಂತರ ಮುಂಗಾರು ಮಳೆಯ ಆಗಮನವನ್ನ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಮೇ 24ಕ್ಕೆ ಮಳೆ ಶುರುವಾಗಿದೆ ಅನ್ನೋ ಮಾಹಿತಿಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ. ಹಾಗೇನೆ ಈ ಬಾರಿ ಬೆಂಗಳೂರಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ. ಈ ಹಿಂದೆ 2023ರ ಮೇ ತಿಂಗಳಲ್ಲಿ 305 ಮಿಲಿಮೀಟರ್ನಷ್ಟು ಮಳೆಯಾಗಿತ್ತು. ಆದರೆ ಈ ಬಾರಿ ಮೇ 26ರ ಹೊತ್ತಿಗಾಗಲೇ 307 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇದು 100 ವರ್ಷಗಳ ದಾಖಲೆಯನ್ನ ಮುರಿದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಮಳೆ ಜೋರಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ಮಳೆಯಾಗಿದೆ. ಭಾಗಮಂಡಲ ಈಗಾಗಲೇ ಜಲಾವೃತಗೊಂಡಿದೆ. ಜಿಲ್ಲೆಯಲ್ಲಿ ನದಿಗಳು ಮೈದುಂಬಿ ಹರಿತಾ ಇವೆ. ಕೊಡಗಿನ ಸಾಕಷ್ಟು ರಸ್ತೆಗಳಲ್ಲಿ ಮರಗಳು ಉರುಳಿ ಬಿದ್ದಿದ್ದು ಸಂಚಾರಕ್ಕೆ ಅಡ್ಡಿ ಉಂಟಾಗ್ತಾ ಇದೆ. ಹಾಗೇನೆ ಚಿಕ್ಕಮಗಳೂರಲ್ಲಿ ಶನಿವಾರ ಮತ್ತು ಭಾನುವಾರ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇವೆ. ಅಲ್ಲಿ ಮಳೆ ಹಾಗೂ ಗಾಳಿಯ ಹಿನ್ನೆಲೆಯಲ್ಲಿ 3 ಕಾರುಗಳು ಹೊಳೆಗೆ ಉರುಳಿ ಬಿದ್ದಿದ್ದು, ಕಾರಲ್ಲಿದ್ದವರನ್ನ ಸ್ಥಳೀಯರು ಕಾಪಾಡಿದ್ರಿಂದ ಯಾವುದೇ ರೀತಿಯ ಸಾವು ನೋವುಗಳೇನು ವರದಿಯಾಗಿಲ್ಲ. ಇನ್ನು ನೀವೇನಾದರೂ ಚಿಕ್ಕಮಗಳೂರು ಭಾಗದಲ್ಲಿ ಸಂಚರಿಸ್ತಾ ಇದ್ರೆ ಸ್ವಲ್ಪ ಎಚ್ಚರದಿಂದ ಓಡಾಡಬೇಕು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇನ್ನು ಕಳಸ, ಕೊಪ್ಪ, ಶೃಂಗೇರಿ, ಆಲ್ದೂರು, ಹೊರನಾಡು, ಬಾಳೆಹೊನ್ನೂರುಗಳಲ್ಲಿ ಮಳೆ ಹೆಚ್ಚಾಗಿ ಬಿದ್ದಿದೆ. ಕೆಲ ಕಡೆಗಳಲ್ಲಿ ಗುಡ್ಡ ಕುಸಿಯುವ ಆತಂಕ ಕೂಡ ಎದುರಾಗ್ತಾ ಇದೆ. ಈಗಾಗಲೇ ದತ್ತಪೀಠದ ಬಳಿಯಲ್ಲಿ ಗುಡ್ಡ ಕುಸಿತ ಉಂಟಾಗಿದೆ. ಇದು ಜಿಲ್ಲೆಯ ಜನರಲ್ಲಿ, ಅದರಲ್ಲೂ ಚಂದ್ರದ್ರೋಣ ಪರ್ವತದ ಸಾಲಲ್ಲಿರುವವರಲ್ಲಿ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಕೊಪ್ಪ ತಾಲೂಕಿನ ಕೋಗ್ರೆ ಬಳಿಯಲ್ಲಿ ಚಲಿಸ್ತಾ ಇದ್ದ ಆಟೋ ಮೇಲೆ ಮರ ಬಿದ್ದು ಚಾಲಕ ಮೃತಪಟ್ಟಿದ್ದಾನೆ. ಹಾಗೆಯೇ ಸಾಕಷ್ಟು ಕಡೆಗಳಲ್ಲಿ ವಿದ್ಯುತ್ ಕಂಬಗಳು, ಮರಗಳು ಧರೆಗೆ ಉರುಳಿರೋದ್ರಿಂದ ಸಾಕಷ್ಟು ಕಡೆ ವಿದ್ಯುತ್ ಸಂಪರ್ಕ ಇಲ್ಲದಂತಾಗಿದೆ. ಮತ್ತೊಂದು ಕಡೆ ಹಾಸನದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಜಿಲ್ಲೆಯ ಆಲೂರು, ಸಕಲೇಶ್ಪುರ ಭಾಗದಲ್ಲಿ ಮಳೆ ತುಂಬಾನೇ ಬೀಳ್ತಾ ಇದೆ. ಹೇಮಾವತಿ ನದಿ ಕೂಡ ತುಂಬಿ ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಶಿರಾಡಿ ಘಾಟಲ್ಲಿ ಗುಡ್ಡ ಕುಸಿತ ಶುರುವಾಗಿದೆ. ಸಕಲೇಶ್ಪುರದ ಹೆಗ್ಗದ್ದೆ ಬಳಿಯಲ್ಲಿ 100 ಮೀಟರ್ಗೂ ಅಧಿಕ ತಡೆಗೋಡೆಯೊಂದು ಕುಸಿದು ಬಿದ್ದಿರೋ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತ ಆಗಿದ್ದು, ರಸ್ತೆಯೆಲ್ಲ ಕೆಸರುಮಯ ಆಗಿದೆ. ಹಾಗೆಯೇ ಆನೆಮಹಲ್ ಅನ್ನೋ ಕಡೆಯಲ್ಲಿ ಗುಡ್ಡ ಕುಸಿದಿತ್ತು. ಅದನ್ನು ಜಿಲ್ಲಾಡಳಿತ ತೆರವುಗೊಳಿಸಿ ಬೆಂಗಳೂರು ಮಂಗಳೂರು ರಸ್ತೆಯ ಸಂಚಾರವನ್ನು ಸುಗಮಗೊಳಿಸಿದೆ. ಕೆಲ ಕಡೆಗಳಲ್ಲಿ ಇನ್ನೂ ಗುಡ್ಡ ಕುಸಿತ ಆಗ್ತಾ ಇದ್ದು, ದೊಡ್ಡ ಅನಾಹುತದ ಮುನ್ಸೂಚನೆ ಇದು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗೆಯೇ ಮಂಗಳೂರು ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕೂಡ ಭಾರಿ ಮಳೆ ಆಗ್ತಾ ಇದ್ದು, ಸಾಕಷ್ಟು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಕೆಲ ಬಡಾವಣೆಗಳು ಜಲಾವೃತಗೊಂಡಿವೆ. ಪ್ರಮುಖ ರಸ್ತೆಗಳ ಮೇಲೆ ಕೂಡ ನೀರು ಹರಿದಿದ್ದರಿಂದ ವಾಹನ ಸಂಚಾರಕ್ಕೂ ತೊಡಕುಂಟಾಗಿತ್ತು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಗಳಾದ ಕುಮಾರಧಾರಾ ಮತ್ತು ನೇತ್ರಾವತಿ ನದಿಗಳು ತುಂಬಿ ಹರಿತಾ ಇವೆ. ಕುಮಾರಧಾರಾ ನದಿ ಪಾತ್ರದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ನೇತ್ರಾವತಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇರ್ತಾ ಇದೆ. ಹಾಗೆ ಮಂಗಳೂರಿನ ಸುಪ್ರಸಿದ್ಧ ಸುದೀರ್ಘ ಕಾಲ ನಿರ್ಮಾಣಗೊಂಡ ಪಂಪ್ ವೆಲ್ ಸೇತುವೆ ಇದೆ ನೋಡಿ, ಅದರ ಕೆಳಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದ ಪರಿಣಾಮ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಇನ್ನು ಉಡುಪಿ ಜಿಲ್ಲೆಯ ಬೈಂದೂರು, ಕಾರ್ಕಳ, ಕಾಪು, ಹೆಬ್ರಿ, ಬ್ರಹ್ಮಾವರ ಹಾಗೂ ಕುಂದಾಪುರಗಳಲ್ಲಿ ಕೂಡ ಭಾರಿ ಮಳೆಯಾಗಿದ್ದು, ಕೆಲ ಕಡೆಗಳಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ಭಾನುವಾರ ರಾತ್ರಿ ಕೂಡ ಉಡುಪಿಯಲ್ಲಿ ಹೆಚ್ಚು ಮಳೆಯಾಗಿರೋ ಕಾರಣ ಸಾಕಷ್ಟು ಕಡೆಗಳಲ್ಲಿ ಸಮಸ್ಯೆ ಉಂಟಾಗಿದೆ. ಹಾಗೆಯೇ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು, ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿ ಕಾಣ್ತಾ ಇದೆ. ಹಾಗೆಯೇ ಶಿವಮೊಗ್ಗ ಜಿಲ್ಲೆಯ ಕೆಲ ಕಡೆಗಳಲ್ಲಿ
ಮಳೆ ಆಗ್ತಾ ಇದೆ. ತುಂಗಾ ನದಿಗೆ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಪ್ರತಿ ಬಾರಿ ರಾಜ್ಯದಲ್ಲಿ ಮೊದಲು ತುಂಬುವ ಜಲಾಶಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗುವ ಗಾಜನೂರು ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದ್ರಿಂದ ಈ ಬಾರಿ ಕೂಡ ಗಾಜನೂರು ಜಲಾಶಯ ತನ್ನ ಖ್ಯಾತಿಯನ್ನ ಉಳಿಸ್ಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಮಳೆ ಜೋರಾಗಿದೆ. ಅದರಲ್ಲೂ ಕೇರಳ, ಕರ್ನಾಟಕ ಗಡಿ ಭಾಗದಲ್ಲಿ ಹಾಗೂ ಕೇರಳದ ವೈನಾಡು ಭಾಗದಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಕಬಿನಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. HD ಕೋಟೆ ಬಳಿ ಇರುವ ಕಬಿನಿ ಜಲಾಶಯಕ್ಕೆ 13,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದ್ದು ಜಲಾಶಯ ಭರ್ತಿಯಾಗ್ತಾ ಇದೆ. ಸದ್ಯಕ್ಕೆ ಜಲಾಶಯದಲ್ಲಿ 8.72 TMCಯಷ್ಟು ನೀರು ಶೇಖರಣೆ ಆಗಿದೆ. ಇದರ ಜೊತೆಗೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಮಳೆಯಾಗಿದ್ದು ಮೇ 28ರವರೆಗೆ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಉತ್ತರ ಒಳನಾಡಲ್ಲಿ ಕೂಡ ಉತ್ತಮ ಮಳೆಯಾಗಲಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ರಾಜ್ಯದ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಹಾಗೆಯೇ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಕೊಡಗು, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗಗಳಿಗೆ ಕೂಡ ರೆಡ್ ಅಲರ್ಟ್ ಅನ್ನು ಕೊಡಲಾಗಿದೆ. ಹಾಗೆಯೇ ಹಾಸನ, ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಳೆ ಕಡಿಮೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇಷ್ಟಾದರೂ ಹವಾಮಾನ ಇಲಾಖೆಯನ್ನು ಮೀರಿ ಮಳೆ ಬಂದರೆ ಅಚ್ಚರಿ ಪಡಬೇಕಾದ ಅಗತ್ಯ ಏನಿಲ್ಲ. ಹೀಗಾಗಿ ದ್ವಿಚಕ್ರ ವಾಹನ ಸವಾರರು ಮಳೆಯಿಂದ ರಕ್ಷಿಸಿಕೊಳ್ಳೋ ನಿಟ್ಟಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಹೋಗೋದು ಒಳ್ಳೆಯದು. ಗೆಳೆಯರೆ, ಈ ಬಾರಿ ಮುಂಗಾರಿನ ಅಬ್ಬರ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬದಲಾಗಿ ಕೇರಳ ಹಾಗೂ ತಮಿಳುನಾಡಲ್ಲಿ ಕೂಡ ಭಾರಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಕೇರಳದ 11 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಅಂದರೆ ಅರ್ಧ ಕೇರಳ ಭಾರಿ ಪ್ರಮಾಣದ ಮಳೆಗೆ ತುತ್ತಾಗುವ ಭೀತಿಯನ್ನು ಎದುರಿಸ್ತಾ ಇದೆ. ಇಡುಕ್ಕಿ, ಕೋಟಾಯಂ, ಎರ್ನಾಕುಲಂ, ಕಣ್ಣೂರು, ತ್ರಿಶೂರು, ಕೋಳಿಕೋಡ್, ವೈನಾಡು, ಮಲಪ್ಪುರಂ, ಪಟ್ಟಣಂತಿಟ್ಟ ಹಾಗೂ ಕಾಸರಗೋಡು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಹಾಗೆ ಕಾಸರಗೋಡು, ಕಣ್ಣೂರು, ಕೋಳಿಕೋಡ್, ವೈನಾಡು, ಮಲಪ್ಪುರಂ, ಪಾಲಕ್ಕಾಡ್, ತ್ರಿಶೂರು, ಎರ್ನಾಕುಲಂಗಳಲ್ಲಿ 20 ಸೆಂಟಿಮೀಟರ್ಗೂ ಅಧಿಕ ಪ್ರಮಾಣದ ಮಳೆಯಾಗುವ ನಿರೀಕ್ಷೆ ಇದೆ. ಹಾಗೆಯೇ ಕೇರಳದ ಇನ್ನುಳಿದ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕೋಟಾಯಂ ಜಿಲ್ಲೆಯಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಮೇ 27ರವರೆಗೆ ನಿಲ್ಲಿಸುವಂತೆ ಸೂಚಿಸಲಾಗಿದ್ದು ಸಾಕಷ್ಟು ಪ್ರವಾಸಿ ಕೇಂದ್ರಗಳಿಗೆ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಮಳೆ ಬಂದ ಸಂದರ್ಭದಲ್ಲಿ ಗುಡ್ಡಗಳು ಕುಸಿದು ಅಪಾಯ ಎದುರಾದರೆ ಹೆಚ್ಚಿನ ಸಮಸ್ಯೆ ಉಂಟಾಗದ ಹಾಗೆ ಕಾಪಾಡಿಕೊಳ್ಳುವ ನಿಟ್ಟಲ್ಲಿ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಾಗೆಯೇ ವೈನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಬೀಳ್ತಾ ಇರೋದ್ರಿಂದ ಆ ಭಾಗದಲ್ಲಿನ ನದಿಗಳು ತುಂಬಿ ಹರಿತಾ ಇವೆ. ಕಳೆದ ಬಾರಿ ಭೂಕುಸಿತ ಉಂಟಾಗಿದ್ದ ಚೋರಲ್ಮಲಾದಲ್ಲಿ ಕೂಡ ನದಿ ಜೋರಾಗಿ ಹರಿತಾ ಇದ್ದು ಕೆಲ ಕಡೆಗಳಲ್ಲಿ ರಸ್ತೆಯನ್ನು ಬ್ಲಾಕ್ ಮಾಡೋ ಸಾಧ್ಯತೆಗಳು ಕೂಡ ಇವೆ. ಹೀಗಾಗಿ ಕೇರಳದ ಹಲವಾರು ಕಡೆಗಳಲ್ಲಿ ಜಿಲ್ಲಾಡಳಿತಗಳು ವಿಶೇಷ ಗಮನವನ್ನು ಹರಿಸಿವೆ. ಹಾಗೆಯೇ ಕಳೆದ ವರ್ಷ ಉಂಟಾದ ಸಮಸ್ಯೆಗಳ ಹಾಗೆ ಈ ಬಾರಿ ಕೂಡ ಆಗದಂತೆ ಕೇರಳ ಸರ್ಕಾರ ಎಚ್ಚರಿಕೆಗಳನ್ನು ತಗೊಳ್ತಾ ಇದೆ. ಅಪಾಯದ ಅಂಚಲಿರೋ ಜನರನ್ನು ಆಶ್ರಿತ ಕೇಂದ್ರಗಳತ್ತ ಕಳುಹಿಸುವ ಬಗ್ಗೆ ಕೂಡ ಸರ್ಕಾರ ಯೋಚಿಸ್ತಾ ಇದೆ. ಇನ್ನು ತಮಿಳುನಾಡಲ್ಲಿ ಕೂಡ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದೆ. ನೀಲಗಿರಿ ಜಿಲ್ಲೆಯಲ್ಲಿ ಅಂದರೆ ಊಟಿ ಭಾಗದಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಕೊಯಮತ್ತೂರು, ಥೇಣಿ, ತಿರುನಲ್ವೇಲಿ ಹಾಗೂ ಕನ್ಯಾಕುಮಾರಿ ಜಿಲ್ಲೆಗಳಲ್ಲಿ ಕೂಡ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ತೆಂಕಾಶಿ, ತಿರುಪೂರು, ದಿಂಡುಗಲ್ಲುಗಳಲ್ಲಿ ಕೂಡ ಎಚ್ಚರಿಕೆಯನ್ನು ರವಾನಿಸಲಾಗಿದೆ. ಈ ಭಾಗದಲ್ಲಿ ಭಾರಿ ಪ್ರಮಾಣದ ಗಾಳಿ ಬೀಸ್ತಾ ಇದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಮಳೆ ಹೆಚ್ಚಾಗಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಈಗಾಗಲೇ ನೀಲಗಿರಿ ಜಿಲ್ಲೆಯಲ್ಲಿ ಕೇವಲ 24 ಗಂಟೆಗಳಲ್ಲಿ 11 ಸೆಂಟಿಮೀಟರ್ ಮಳೆಯಾಗಿದ್ದರೆ ಕೊಯಮತ್ತೂರಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ಹೀಗಾಗಿ ಈ ಎರಡೂ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತ ಹಾಗೂ ರಸ್ತೆಗಳಲ್ಲಿ ನೀರು ನಿಲ್ಲುವ ಸಮಸ್ಯೆಗಳು ಕೂಡ ಕಾಣಿಸ್ಕೋಬಹುದು. ಸೊ ಈ ಭಾಗದಲ್ಲಿ ವಾಹನ ಸವಾರರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಹೆಚ್ಚಾಗಿದೆ. ಕೊಂಕಣ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದ್ದು ಪುಣೆ ಸೇರಿದ ಹಾಗೆ ಸಾಕಷ್ಟು ಜಿಲ್ಲೆಗಳು ಮಳೆಯ ಅಬ್ಬರಕ್ಕೆ ನಲುಗಿವೆ. ರಾಜಧಾನಿ ಮುಂಬೈ ನಗರದಲ್ಲಿ ಕೂಡ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅಲ್ಲಿ ರಸ್ತೆ ಯಾವುದು, ನದಿ ಯಾವುದು ಅನ್ನೋದೇ ಗೊತ್ತಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂಬೈ ಕರಾವಳಿ ಕೂಡ ಅಬ್ಬರಿಸ್ತಾ ಇದ್ದು ಬೀಚುಗಳಲ್ಲಿ ಇಳಿಯದಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಹಾಬಲೇಶ್ವರ ಹಾಗೂ ಇನ್ನಿತರ ಭಾಗಗಳಲ್ಲಿ ಮಳೆ ಆಗ್ತಾ ಇರೋ ಕಾರಣದಿಂದ ಕೃಷ್ಣಾ ನದಿ ಹಾಗೂ ಅದರ ಉಪನದಿಗಳ ನೀರಿನ ಮಟ್ಟ ಕೂಡ ಹೆಚ್ಚಾಗಿದೆ. ಹೀಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಪ್ರವಾಹಗಳುಂಟಾಗಬಹುದಾದ ಸಾಧ್ಯತೆಗಳಿವೆ. ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಕೃಷ್ಣಾ ಒಕ್ಕೇರುತ್ತೆ. ಆ ಸಂದರ್ಭದಲ್ಲಿ ರಾಯಭಾಗ್, ಚಿಕ್ಕೋಡಿ,
ಅಥಣಿ ಭಾಗದಲ್ಲಿನ ಕೆಳ ಹಂತದ ಸೇತುವೆಗಳು ಕೃಷ್ಣಾ ನದಿ ನೀರಲ್ಲಿ ಮುಳುಗುವ ಆತಂಕವನ್ನು ಎದುರಿಸುತ್ತವೆ. ಇನ್ನು ಹೈದರಾಬಾದ್ಗೆ ಕೂಡ ಮುಂಗಾರು ಮಳೆ ಕಾಲಿಡ್ತಾ ಇದೆ. 15 ದಿನಗಳಿಗೆ ಮೊದಲೇ ಮಳೆಯ ಆಗಮನ ಅಲ್ಲಿನ ಜನರಿಗೆ ಖುಷಿ ಕೊಡ್ತಾ ಇದೆ. ಸದ್ಯಕ್ಕೆ ಹೈದರಾಬಾದಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ. ಆದರೆ ಮಳೆ ಏಕಾಏಕಿ ಹೆಚ್ಚಾದರೆ ಅಲ್ಲಿ ಕೂಡ ಸಮಸ್ಯೆಗಳುಂಟಾಗೋ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ಬಾರಿಯ ಮಳೆ ನಿರೀಕ್ಷೆಗಿಂತ ಹೆಚ್ಚಾಗೋ ಸಾಧ್ಯತೆ ಇರೋದ್ರಿಂದ ಜನ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಪ್ರಮುಖವಾಗಿ ಘಾಟಗಳಲ್ಲಿ ಸಂಚರಿಸುವವರು, ಬಸ್ ಹಾಗೂ ಟ್ರಕ್ಗಳ ಚಾಲಕರು, ಟ್ಯಾಕ್ಸಿ ಚಾಲಕರು ತುಂಬ ಎಚ್ಚರಿಕೆಗಳನ್ನು ಕೈಗೊಳ್ಳಬೇಕಾದ ಅಗತ್ಯ ಇದೆ. ಮಳೆ ನೀರು ಹೆಚ್ಚಾದಾಗ ಆ ನೀರನ್ನು ದಾಟುವ ಸಾಹಸ ಮಾಡೋದಕ್ಕೆ ಹೋಗಬೇಡಿ. ಗುಡ್ಡ ಕುಸಿಯುವ ಆತಂಕ ಇದ್ದರೆ ಆ ರಸ್ತೆಯನ್ನು ಬಿಟ್ಟು ಮತ್ತೊಂದು ರಸ್ತೆಯನ್ನು ಬಳಸೋದು ಉತ್ತಮ. ಪ್ರವಾಸಕ್ಕೆ ಹೋಗುವವರು ಮಳೆಯ ಆರ್ಭಟ ಹೆಚ್ಚಿರೋ ಕಡೆಗಳಲ್ಲಿ ಸ್ವಲ್ಪ ಕಾಲ ಹೋಗದೇ ಇರೋದೇ ಒಳ್ಳೆಯದು. ಇನ್ನು ದುಡಿಮೆ ಪ್ರವಾಸಗಳಿಗಿಂತ ಹೆಚ್ಚಾಗಿ ನಮ್ಮ ಜೀವಗಳು ಅಮೂಲ್ಯ ಆಗತ್ವೆ. ನಮಗೆ ನಮ್ಮ ಮನೆಗಳಲ್ಲಿ ನಮ್ಮ ಕುಟುಂಬಗಳು ಕಾಯ್ತಾ ಇರುತ್ತವೆ ಅನ್ನೋದನ್ನ ಸದಾ ನೆನಪಿಟ್ಟುಕೊಂಡು ಕೈಗೊಳ್ಳಬೇಕಾದ ಎಚ್ಚರಿಕೆಗಳನ್ನು ಖಂಡಿತ ತಗೋಬೇಕಾಗಿ ಬರುತ್ತೆ. ಹಾಗೆ ನದಿ ತೊರೆಗಳು ಉಕ್ಕಿ ಹರಿತಾ ಇವೆ. ಅಲ್ಲಿ ನಿಂತುಕೊಂಡು ಸೆಲ್ಫಿ ತೆಕ್ಕೊಳ್ಳೋ ಥರದ ಕೋತಿ ಚಾಷ್ಟೆಗಳನ್ನು ಮಾಡೋದನ್ನು ಸ್ವಲ್ಪ ಕೈ ಬಿಡಿ. ಮಂಗಳೂರಲ್ಲಿ ಇಂಥದ್ದೇ ಚಾಷ್ಟೆ ಮಾಡೋದಕ್ಕೆ ಹೋಗಿ 5 ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರು. ಏನೋ ಅವರ ಅದೃಷ್ಟ ಗಟ್ಟಿ ಇತ್ತು, ಹೀಗಾಗಿ ಸ್ಥಳೀಯರಿಗೆ ಅವರನ್ನು ಕಾಪಾಡೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಜಲಾವೃತಗೊಳ್ಳುವ ತಗ್ಗು ಪ್ರದೇಶಗಳಲ್ಲಿ ನಿಮ್ಮ ವಾಹನಗಳನ್ನು ನಿಲ್ಲಿಸಬೇಡಿ. ಇದು ಬೆಂಗಳೂರು, ಮಂಗಳೂರು ಎಲ್ಲ ಕಡೆಗಳಿಗೂ ಅನ್ವಯವಾಗೋ ಮಾತು. ಮಳೆ ಬರ್ತಾ ಇದೆ, ಎಚ್ಚರವಾಗಿರಿ. ಅದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿ ತೀರದಲ್ಲಿನ ಜನ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ತಗ್ಗು ಪ್ರದೇಶಗಳಲ್ಲಿ ಮನೆಗಳನ್ನು ಮಾಡಿಕೊಂಡವರು, ಈ ಹಿಂದೆ ಎಲ್ಲೆಲ್ಲಿ ನೀರು ನುಗ್ಗಿತ್ತು ಆ ಪ್ರದೇಶಗಳಲ್ಲಿರೋರು ಸ್ವಲ್ಪ ಎಚ್ಚರಿಕೆಯನ್ನು ಕೈಗೊಳ್ಳಬೇಕಿದೆ. ಮತ್ತು ಅಗತ್ಯ ಬಿದ್ದರೆ ಅಲ್ಲಿನ ಜನರನ್ನು ಸ್ಥಳಾಂತರಿಸಿ ಆಶ್ರಿತ ಕೇಂದ್ರಗಳಿಗೆ ಕಳುಹಿಸುವ ಬಗ್ಗೆ ಕೂಡ ಸರ್ಕಾರಗಳು, ಜಿಲ್ಲಾಡಳಿತಗಳು ಈಗಲೇ ಗಮನ ಹರಿಸುವುದು ಒಳ್ಳೆಯದು. ಆಶ್ರಿತ ಕೇಂದ್ರಗಳನ್ನು ಸಿದ್ಧಪಡಿಸಿಟ್ರೆ ನಾಳೆ ಸಮಸ್ಯೆಗಳುಂಟಾದಾಗ ಅಲ್ಲಿಗೆ ಜನರನ್ನು ಶಿಫ್ಟ್ ಮಾಡಬೇಕಾಗಿ ಬಂದರೆ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಅನುಕೂಲ ಆಗತ್ತೆ. ಇದು ಗೆಳೆಯರೆ ಈ ಬಾರಿ ಮುಂಚಿತವಾಗಿ ಬಂದ ಮುಂಗಾರಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.